ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಇತ್ತೀಚೆಗೆ ಕಾಲ ಆಗಿದ್ದಂತಹ ಪೋಸ್ಟ್ ಆಫೀಸ್ನ ಕೆಲಸಕ್ಕೆ ನೀವು ಈಗಾಗಲೇ ಅಪ್ಲಿಕೇಶನ್ನ ಸಲ್ಲಿಸಿರ್ಬೋದು. ಆದರೆ ಒಂದು ಕೆಲವಷ್ಟು ನಿಮಗೆ ಗೊಂದಲ ಇರುತ್ತೆ. ನಾವು ಎರಡೆರಡು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾ, ಅಂದರೆ ಬೇರೆ ಮೊಬೈಲ್ ನಂಬರು ಇಮೇಲ್ ID ಬಳಸ್ಕೊಂಡು ಎರಡೆರಡು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾ, ಅಥವಾ ನಾವು ಎಡಿಟ್ ಮಾಡ್ಬೋದಾ, ಹೆಸರಾಗಿರ್ಬೋದು, ನಂಬರ್ ಆಗಿರ್ಬೋದು, ಅಥವಾ ಈ ಜಾಬಿಗೆ ಪ್ರಿಫರೆನ್ಸ್ ಕೊಟ್ಟಿರ್ತೀವಲ್ಲ ಪೋಸ್ಟಿಂದು ಜಾಗ, ಅದನ್ನಾಗಿರ್ಬೋದು ಎಡಿಟ್ ಮಾಡ್ಬೋದಾ, ಎಡಿಟ್ ಮಾಡಿದರೆ ಯಾವಾಗ ಅಂತೇಳಿ ಹಲವಾರು ಜನ ಪ್ರಶ್ನೆ ಕೇಳ್ತಿದ್ದೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರ್ಯಾರು ಪೋಸ್ಟ್ ಆಫೀಸ್ ಜಾಬ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಅಂದರೆ ಅಪ್ಲೈ ಮಾಡಿದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅದರಿಂದ ಇನ್ಫಾರ್ಮೇಟಿವ್ ವಿಡಿಯೋ ಅವರಿಗೂ ಸಹ ತಲುಪಿ ಫ್ರೆಂಡ್ಸ್. ಮೊದಲನೇದಾಗಿ ಏನಂತ ಹೇಳಿದ್ರೆ, ನೀವು ಎರಡೆರಡು ಬಾರಿ ಅಪ್ಲಿಕೇಶನ್ ಹಾಕ್ಬೋದಾ, ಅಂದರೆ ನೀವು ಡಿಫ್ರೆಂಟ್ ಮೊಬೈಲ್ ನಂಬರ್, ಬೇರೆ ನಂಬರು, ಬೇರೆ ಇಮೇಲ್ ID ಉಪಯೋಗಿಸ್ಕೊಂಡು ಹಾಕ್ಬೋದಾ ಅಂತೇಳಂದರೆ ಹಾಕೋಕ್ಕೆ ಸಹ ಅವಕಾಶ ಇದೆ ಫ್ರೆಂಡ್ಸ್. ನೀವು ಇಮೇಲ್ ID ಮೊಬೈಲ್ ನಂಬರ್ನ ಬೇರೆದು ಹಾಕ್ಕೊಂಡು, ಹಾಗೆ ಫಾದರ್ ಮದರ್ ನಂಬರ್ ಅಂತ ಕೇಳುತ್ತಲ್ಲ, ಅಲ್ಲಿ ಫಾದರ್ ನೇಮು ಮದರ್ ನೇಮ್ ಅಂತ ಕೇಳುತ್ತಲ್ಲ, ಅಲ್ಲಿ ನೀವು ಮದರ್ ನೇಮ್ನು ಹಾಕಿ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಆದರೆ ಅಲ್ಲಿ ಡೀಟೇಲ್ಡಾಗಿ ಚೆಕ್ ಮಾಡ್ಕೊಂಬಂದರೆ ನಿಮ್ಮದು ಕರಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಆಗ ನೀವು ಇನ್ನೊಂದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಅದು ರಿಜೆಕ್ಟ್ ಆಗುತ್ತೆ, ಇದು ರಿಜೆಕ್ಟ್ ಆಗುತ್ತೆ, ಎರಡೂ ರಿಜೆಕ್ಟ್ ಆಗ್ತವೆ. ಅದಕ್ಕೋಸ್ಕರ ನಾನು ಇದನ್ನು ಪ್ರಿಫರ್ ಮಾಡೋದು ಫ್ರೆಂಡ್ಸ್. ನಿಮಗೆ ಏನಾದರೂ ನಾನು ಮಾಡಲೇಬೇಕು ಅಂತೇಳಿದ್ರೆ ನೀವು ಖಂಡಿತವಾಗೂ ಮಾಡ್ಬೋದು ಫ್ರೆಂಡ್ಸ್. ಬೇರೆ ಇಮೇಲ್ ID ಮೊಬೈಲ್ ನಂಬರ್ನ ಚೇಂಜ್ ಮಾಡಿ, ಹಾಗೆ ಅಲ್ಲಿ ಫಾದರ್ ಅಥವಾ ಮದರ್ ನೇಮ್ ಅಂತ ಕೇಳುತ್ತಲ್ಲ, ಅಲ್ಲಿ ಮದರ್ ನೇಮ್ ಹಾಕಿ, ಅಂದರೆ ಹೋದ ಅಪ್ಲಿಕೇಶನ್ನಲ್ಲಿ ಫಾದರ್ ನೇಮ್ ಹಾಕಿದರೆ ಇಲ್ಲಿ ಮದರ್ ನೇಮ್ ಹಾಕಿ ಫ್ರೆಂಡ್ಸ್. ಆಗ ನೀವು ಇನ್ನೊಂದು ಅಪ್ಲಿಕೇಶನ್ನು ಹಾಕ್ಬೋದು ಫ್ರೆಂಡ್ಸ್. ಈಗ ಏನಂತ ಹೇಳಿದ್ರೆ, ಇನ್ನೊಂದು ಎರಡನೇ ಕ್ವಶನ್ ಏನಂತ ಹೇಳಿದ್ರೆ, ನಾವು ಎಡಿಟ್ ಮಾಡೋ ಆಪ್ಷನ್ ಸಿಗುತ್ತಾ ಇದರಲ್ಲಿ ಅಂತೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಫ್ರೆಂಡ್ಸ್. ನೀವು ಮೊದಲನೇದಾಗಿ ಏನೇನು ಎಡಿಟ್ ಮಾಡೋಕ್ಕಾಗಲ್ಲ ಅಂದರೆ, ನಿಮ್ಮದು ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಇವು ಮೂರನ್ನು ಸಹ ನೀವು ಎಡಿಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ಮೊಬೈಲ್ ನಂಬರು, ಇಮೇಲ್ ID ರಿಜಿಸ್ಟ್ರೇಷನ್ಗೆ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಇನ್ನು ನೀವು ಜಾಬ್ ಪ್ರಿಫರೆನ್ಸು, ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು ಏನು ಬೇಕಾದರೂ ನೀವು ಎಡಿಟ್ ಮಾಡ್ಬೋದು. ಅದು ಆಗಸ್ಟ್ 6ನೇ ತಾರೀಕಿಂದ ಓಪನ್ ಆಗುತ್ತೆ ಫ್ರೆಂಡ್ಸ್. ಆಗಸ್ಟ್ 8ಕ್ಕೆ ಎಂಡ್ ಆಗುತ್ತೆ. ಈ 3 ದಿವಸ ಮಾತ್ರ ಇದಿರುತ್ತೆ ಫ್ರೆಂಡ್ಸ್. ಆ 3 ದಿನದಲ್ಲಿ ಮಾತ್ರ ನೀವು ಎಡಿಟ್ ಮಾಡ್ಕೋಬೋದು, ಇನ್ನು ಬೇರೆ ದಿನ ಇರಲ್ಲ. ಅದಕ್ಕೋಸ್ಕರ ನೀವು ಆ 3 ದಿನದೊಳಗೆ ಮಾತ್ರ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.